ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯ ಜೊತೆ ಬಂದಿದ್ದೀನಿ. ತುಂಬ ರುಚಿಯಾಗಿರುವಂತಹ ಒಂದು ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಹೆಸರುಬೇಳೆಯನ್ನು ಹಾಕಿ ಮಾಡಿರುವಂತಹ ಹೆಸರುಬೇಳೆಯ ದೋಸೆ. ತುಂಬ ದಿಢೀರಾಗಿ ಮಾಡುವಂತಹ ದೋಸೆ, ತುಂಬ ರುಚಿಯಾಗಿರುತ್ತೆ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ದೋಸೆ ರೆಸಿಪಿಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಹೆಸರುಬೇಳೆ ದೋಸೆಗೆ ಎರಡೇ ಐಟಮ್ನ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಅಕ್ಕಿ, 1 ಕಪ್ನಷ್ಟು ಹೆಸರುಬೇಳೆ. ಇಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆಯ ಪ್ರಮಾಣವನ್ನು ಒಂದೇ ಪ್ರಮಾಣದಲ್ಲಿ ತಗೊಳ್ಳಿ. ನಾವು ಎಷ್ಟು ಅಕ್ಕಿಯನ್ನು ತೊಗೊಂಡಿರ್ತೀವೋ ಅಷ್ಟೇ ಹೆಸರುಬೇಳೆಯನ್ನು ತೊಗೋಬೇಕಾಗತ್ತೆ. ಮೊದಲಿಗೆ ಇದನ್ನು ಚೆನ್ನಾಗಿ 2 ಸಲ ತೊಳೆದು ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ನೆಂದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತೀನಿ. ಇಲ್ಲಿ ನೀವು ಬೇಕಿದ್ದರೆ ಒಂದು ಚಮಚದಷ್ಟು ಮೆಂತ್ಯವನ್ನು ಸಹ ಸೇರಿಸ್ಕೊಳ್ಬೋದು. ಮೆಂತ್ಯವನ್ನು ಹಾಕೋದ್ರಿಂದ ದೋಸೆ ಒಳ್ಳೆ ಕಲರ್ ಬರುತ್ತೆ, ತುಂಬ ರುಚಿಯಾಗಿರುತ್ತೆ, ಮೆಂತ್ಯದ ಪರಿಮಳ ಆಗುತ್ತೆ. ನಾನಿಲ್ಲಿ ಮೆಂತ್ಯನ ಸೇರಿಸಿಲ್ಲ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರುವಂತಹ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಿಟ್ಟಿನ ಹದ ಸಾಮಾನ್ಯವಾಗಿ ನೀವು ಎಲ್ಲ ಉದ್ದಿನ ದೋಸೆ ಹಿಟ್ಟೆಲ್ಲ ಯಾವ ಹದದಲ್ಲಿರುತ್ತೋ ಅದೇ ಹದದಲ್ಲಿ ಇರಬೇಕು. ತುಂಬ ತೆಳುವಾಗೂ ಅಲ್ಲ, ತುಂಬ ದಪ್ಪವಾಗೂ ಅಲ್ಲ, ಮಾಮೂಲಿ ದೋಸೆ ಹಿಟ್ಟಿನ ಹದದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ದೋಸೆಯನ್ನು ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು, ಫಾರ್ಮೇಟ್ ಮಾಡುವಂತಹ ಅಗತ್ಯ ಇಲ್ಲ. ಆದರೆ ತುಂಬ ಟೈಮ್ ಇದೆ ನಮಗೆ ಅಂತಂದರೆ ನೀವು ಒಂದು 2 ತಾಸು ಬಿಟ್ಟರೆ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಒಳ್ಳೆ ಕಲರ್ ಬರುತ್ತೆ. ಹಾಗೆ ಸಹ ಬರುತ್ತೆ, ಅದು ತೊಂದರೆ ಇಲ್ಲ. ಹಾಗೆ ಒಳ್ಳೆ ಕಲರ್ ಬರಬೇಕು ಅಂತಂದರೆ ನೀವೊಂದು 2 ಅವರ್ಸ್ ಇದನ್ನು ಬಿಡೋದು ಒಳ್ಳೆಯದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಕಿರೋದ್ರಿಂದ ದೋಸೆ ಹೆಸರುಬೇಳೆಯ ಪರಿಮಳ ಆಗುತ್ತೆ. ದೇಹಕ್ಕೆ ತುಂಬ ತಂಪು ಸಹ ಹೆಸರುಬೇಳೆ, ಹಾಗಾಗಿ ಇದು ಆರೋಗ್ಯದ ದೃಷ್ಟಿಯಿಂದ ಸಹ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ದೋಸೆ ಮಾಡೋದಕ್ಕೆ ನಾನಿಲ್ಲಿ ಹಂಚನ್ನು ಬಿಸಿಗಿಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಬಿಸಿಯನ್ನು ನಾನು ಹದವಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಇದಕ್ಕೆ ದೋಸೆಯನ್ನು ಹಾಕ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಸಹ ಈ ದೋಸೆ ಬರುತ್ತೆ ಫ್ರೆಂಡ್ಸ್. ಒಂಥರ ಪೇಪರ್ ದೋಸೆ ಥರ ಬರುತ್ತೆ. ನೋಡಿ, ನಾನು ತುಂಬ ತೆಳುವಾಗಿ ಇಲ್ಲಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಷ್ಟೇ ಬ್ರೇಕ್ಫಾಸ್ಟ್ ರೆಸಿಪಿಗಳಿದ್ರೂ ಸಾಕಾಗೋದೇ ಇಲ್ಲ. ಥರಥರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಗಳು ಸಾಮಾನ್ಯವಾಗಿ ಗೃಹಿಣಿಯರಿಗೆ ಬೇಕಾಗೇ ಆಗುತ್ತೆ. ಖಂಡಿತ ನೀವು ಹೆಸರುಬೇಳೆ ದೋಸೆಯನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ ಅಂತ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಈಸಿಯಾಗಿ ತೆಗೆಯೋದಕ್ಕೆ ಬಂತು. ಗರಿಗರಿಯಾಗಿರುವಂತಹ ರುಚಿಯಾಗಿರುವಂತಹ ಹೆಸರುಬೇಳೆ ದೋಸೆ ತಯಾರಾಗಿದೆ. ಮಾಡಿಟ್ಕೊಂಡಿರೋ ಹಿಟ್ಟನ್ನು ಇದೇ ರೀತಿ ನಾನು ಬಿಸಿ ಬಿಸಿಯಾಗಿ ದೋಸೆಯನ್ನು ಹಾಕ್ಕೊಳ್ತೀನಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ತೆಳ್ಳಗೆ ಇದನ್ನು ಸ್ಪ್ರೆಡ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು ಸ್ಪ್ರೆಡ್ ಮಾಡ್ಬೋದು. ಇಲ್ಲ ನಾನ್ ಸ್ಟಿಕ್ ತವಾದಲ್ಲದೆ ಇದನ್ನು ನೀವು ಐರನ್ ಕಾವಲಿಯಲ್ಲಿ ಸಹ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಣ್ಣೆ ಬದಲಾಗಿ ನೀವು ತುಪ್ಪವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಪರ್ಸ್ನಲಿ ನಂಗೆ ಅನಿಸುತ್ತೆ. ನಿಮಗೆ ತುಪ್ಪ ಇಷ್ಟ ಆಗದೆ ಹೋದರೆ ನೀವು ಇಲ್ಲಿ ಎಣ್ಣೆನ ಸಹ ಹಾಕ್ಕೊಳ್ಬೋದು. ಈ ರೀತಿ ದೋಸೆಯನ್ನು ಕುಕ್ ಮಾಡುವಾಗ ಮೇಲ್ಗಡೆಯಿಂದ ನೀವು ಚಟ್ನಿ ಪುಡಿಯನ್ನು ಸಹ ಉದುರಿಸ್ಕೊಳ್ಬೋದು, ಅದು ತುಂಬ ರುಚಿಯಾಗಿ ಇರುತ್ತೆ. ಚಟ್ನಿ ಪುಡಿ ಅಥವಾ ನೀವು ಆಲೂಗಡ್ಡೆ ಪಲ್ಯನೂ ಸಹ ಮಧ್ಯದಲ್ಲಿ ಇಟ್ಟರೆ ಮಸಾಲೆ ದೋಸೆಗೆ ಯಾವುದೇ ರೀತಿಯ ಕಡಿಮೆ ಇಲ್ಲದೆ ಇರುವಂತಹ ದೋಸೆ ಇದು. ತುಂಬ ರುಚಿಯಾಗಿರುವಂತಹ ಗರಿಗರಿಯಾಗಿರುವಂತಹ ಹೆಸರುಬೇಳೆ ದೋಸೆ ತಯಾರಾಗಿದೆ. ಖಂಡಿತ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಬಿಸಿ ಬಿಸಿಯಾಗಿರುವಂತಹ ದೋಸೆಯನ್ನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.